ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಪ್ರತೀಕ್ಷಾ. ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಬಗ್ಗೆ ಮಾತನಾಡ್ತಿದ್ವಿ. ಹೀಗಂದ್ರೆ ಏನು, ಯಾವೆಲ್ಲ ಕಾರಣಗಳಿಂದ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಪ್ರೀ ಎಕ್ಲಾಂಪ್ಸಿಯಾ ಇದ್ರೆ ಗರ್ಭಧಾರಣೆ ಕೂಡ ಸಮಸ್ಯೆ ಆಗುತ್ತಾ, ಇದೆಲ್ಲದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಇದೇ ಹೊತ್ತಿನ ವಿಶೇಷ ಹೆಲ್ತ್ ಸೆಂಟರ್. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ರೇವತಿ ಎಸ್ ರಾಜನ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಕಾರ್ಯಕ್ರಮ ಶುರು ಮಾಡೋಣ. ಮ್ಯಾಮ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ ಮ್ಯಾಮ್. ವೆರಿ ಹಾನೆಸ್ಟ್ಲಿ ನಾನು ಫಸ್ಟ್ ಟೈಮ್ ಕೇಳಿದ್ದು ಪ್ರೀ ಎಕ್ಲಾಂಪ್ಸಿಯಾ ಅಂತ. ಆ್ಯಂಡ್ ನೀವು ಈ ಪ್ರೀ ಎಕ್ಲಾಂಪ್ಸಿಯಾ ಬಗ್ಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದ್ರೆ ಐ ಥಿಂಕ್ ಯು ಆರ್ ದ ರೈಟ್ ಪರ್ಸನ್ ಇದ್ರ ಬಗ್ಗೆ ಮಾತನಾಡೋದಕ್ಕೆ. ಫಸ್ಟ್ಲಿ ಈ ಪ್ರೀ ಎಕ್ಲಾಂಪ್ಸಿಯಾ ಅಂದರೆ ಏನು ಮ್ಯಾಮ್? ಪ್ರೀ ಎಕ್ಲಾಂಪ್ಸಿಯಾ ಅನ್ನೋದು ಪ್ರೆಗ್ನೆನ್ಸಿಗೆ ಆಗುವಂತಹ ಒಂದು ಯುನೀಕ್ ಕಂಡೀಷನ್. ಅಂತಂದರೆ ಇದು ಪ್ರೆಗ್ನೆನ್ಸಿನಲ್ಲಿ ಮಾತ್ರ ಆಗುತ್ತೆ. ಪ್ರೆಗ್ನೆನ್ಸಿ ಮತ್ತು ಪೋಸ್ಟ್ ಪಾರ್ಟಮ್ ಪೀರಿಯಡ್ ಅಂತಂದರೆ ಪ್ರೆಗ್ನೆನ್ಸಿ ಆಗಿ 6 ವೀಕ್ಸ್ ಒಳಗಡೆ ಕಾಣ್ಕೊಳ್ಳುತ್ತೆ. ಅದರಲ್ಲಿ ಟಿಪಿಕಲ್ಲಾಗಿ ಎಕ್ಸ್ಪ್ಲೇನ್ ಮಾಡೋದಿದ್ರೆ ಪ್ರೀ ಎಕ್ಲಾಂಪ್ಸಿಯಾ ಅನ್ನೋದು ಯೂಶ್ವಲಿ 20 ವಾರ ಪ್ರೆಗ್ನೆನ್ಸಿ ಅಂದರೆ ಗರ್ಭಿಣಿ ಸ್ತ್ರೀಯಲ್ಲಿ 20 ವಾರದ ನಂತರ ಅದು ಕಾಣ್ಕೊಳ್ಳುತ್ತೆ. ಹೈಪರ್ಟೆನ್ಸಿವ್ ಡಿಸಾರ್ಡರ್ ಅಂತಂದರೆ ಯಾವ ಪ್ರೆಗ್ನೆನ್ಸಿನಲ್ಲಿ ಅಥವಾ ಯಾವ ಗರ್ಭಿಣಿ ಸ್ತ್ರೀಯಲ್ಲಿ BP ಜಾಸ್ತಿ ಇರುತ್ತೋ ಅಂಥವರಲ್ಲಿ ಆ ಸಿವಿಯರ್ ಫಾರ್ಮ್ ಆಫ್ ಹೈಪರ್ ಟೆನ್ಷನ್ ಏನಂತ ಇರುತ್ತೋ ಅದ್ರ ಕಾನ್ಸಿಕ್ವೆನ್ಸು ಪ್ರೀ ಎಕ್ಲಾಂಪ್ಸಿಯಾ. ಬಟ್ ಏನು ನಾವು ಅರ್ಥ ಮಾಡ್ಕೋಬೇಕು ಅಂತಂದರೆ ಎಲ್ರಿಗೂ ಹೈಪರ್ ಟೆನ್ಷನ್ ಇರೋದಿಲ್ಲ. ಪ್ರೀ ಎಕ್ಲಾಂಪ್ಸಿಯಾ ಆಗಬೇಕು ಅಂತಂದರೆ ಎಲ್ರಿಗೂ ಹೈಪರ್ ಟೆನ್ಷನ್ ಕಾಣ್ಕೊಡೋ ನೆಸೆಸಿಟಿ ಇರಲ್ಲ. ಬಟ್ ಟಿಪಿಕಲ್ ಡೆಫಿನಿಷನಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ ಪ್ರೆಗ್ನೆಂಟ್ ಲೇಡಿನಲ್ಲಿ 20 ವಾರ ನಂತರ ಸಿವಿಯರ್ ಫಾರ್ಮ್ ಆಫ್ ಹೈಪರ್ ಟೆನ್ಷನ್ ಅಂತಂದರೆ BP ಜಾಸ್ತಿ ಆದಾಗ ಕಂಡುಕೊಡೋ ಅಂತಹ ಕಂಡೀಷನ್ನ ಪ್ರೀ ಎಕ್ಲಾಂಪ್ಸಿಯಾ ಅಂತೀವಿ. ಈ ಪ್ರೀ ಎಕ್ಲಾಂಪ್ಸಿಯಾ ಏನಿದೆ ಅದು ಗರ್ಭಿಣಿ ಸ್ತ್ರೀಯ ಡಿಫ್ರೆಂಟ್ ಆರ್ಗನ್ಸ್ ಅಂತಂದರೆ ಅವಳ ಲಿವರ್, ಕಿಡ್ನಿ, ಹಾರ್ಟ್, ಬ್ರೈನ್ ಇಂಥ ಸಿಚುವೇಶನ್ಸ್ ಈ ಎಲ್ಲ ಆರ್ಗನ್ನು ಅದು ಅಫೆಕ್ಟ್ ಮಾಡುತ್ತೆ. ಸೊ ಅದು ಒಂದು ಸೀರಿಯಸ್ ಮತ್ತು ಸಿವಿಯರ್ ಕಂಡೀಷನ್ ಅಂತ ನಾನು ಹೇಳ್ಬೋದು. ಈಗ ಕನ್ಸೀವ್ ಆಗಿರೋರಲ್ಲಿ ಹೈಪರ್ ಟೆನ್ಷನ್ ಜಾಸ್ತಿ ಆದರೆ ಎಲ್ಲರಲ್ಲೂ ಕೂಡ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತಾ? ಹಾಗಾದರೆ ಎಲ್ಲರಲ್ಲೂ ಕಾಣಿಸ್ಕೊಳ್ಳಲ್ಲ. ಅದಕ್ಕೆ ಪ್ರೀ ಎಕ್ಲಾಂಪ್ಸಿಯಾ ಆಗೋದಕ್ಕೆ 2 ಕಾರಣಗಳಿರುತ್ತೆ. ಒಂದು ಸ್ಟೇಜ್ 1 ಆ್ಯಂಡ್ ಸ್ಟೇಜ್ 2 ಅಂತ ಹೇಳ್ತೀವಿ. ಸ್ಟೇಜ್ 1 ಅನ್ನೋದು ಫಸ್ಟ್ 3 ಮಂತ್ಸಲ್ಲಿ ಆಗುವಂತಹ ಇಶ್ಯೂ. ಅಂತಂದರೆ ಇವಾಗ ಪ್ಲಾಸೆಂಟ ಕಸ ಏನಿರುತ್ತೆ, ಅಮ್ಮ ಮತ್ತು ಮಗು ನಡುವೆ ಒಂದು ಕಸ ಏನಿರುತ್ತೋ ಆ ಕಸದ ಬೆಳವಣಿಗೆ, ಅದನ್ನು ನಾವು ಇಂಗ್ಲೀಷಲ್ಲಿ ಪ್ಲಾಸೆಂಟ ಅಂತ ಕರಿತೀವಿ. ಬಿಕಾಸ್ ಎಷ್ಟೋ ಟರ್ಮ್ಸ್ ಇವಾಗ ಇಂಗ್ಲೀಷಲ್ಲಿ ಹೇಳಿದ್ರೆ ಬೇಗ ಅರ್ಥ ಆಗುತ್ತೆ. ಪ್ಲಾಸೆಂಟ ಅಂತ ಏನು ಕರಿತೀವೋ ಅದು ಸರಿಯಾಗಿ ಡೆವಲಪ್ಮೆಂಟ್ ಆಗದೇ ಇದ್ದಾಗ ಕೆಲವು ಟಾಕ್ಸಿನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಅದು ಆ ಟಾಕ್ಸಿನ್ಸ್ ಅಂತಂದರೆ ಕೆಲವು ಈ ಟಾಕ್ಸಿನ್ಸ್ ಏನು ಪ್ರೊಡ್ಯೂಸ್ ಆಗುತ್ತೋ ಆ ಟಾಕ್ಸಿನ್ಸು ಸ್ಟೇಜ್ 2 ಡಿಸೀಸ್ ಅಂತಂದರೆ ಸ್ಟೇಜ್ 1ನಲ್ಲಿ ಇನ್ನೂ ಡಿಸೀಸ್ ಆಗಿರಲ್ಲ. ಫಸ್ಟು 3 ತಿಂಗಳಲ್ಲಿ ಕಸದ ಬೆಳವಣಿಗೆ ಚೆನ್ನಾಗಾಗಿರಲ್ಲ, ಟಾಕ್ಸಿನ್ಸ್ ಪ್ರೊಡ್ಯೂಸ್ ಆಗಿರುತ್ತೆ. ಇಂಥ ಗರ್ಭಿಣಿ ಸ್ತ್ರೀಯಲ್ಲಿ ಬೇರೆ ಪ್ರಾಬ್ಲಮ್ಸ್ ಬಂದಾಗ ಅಂತಂದರೆ ಅವ್ರಿಗೆ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಇರ್ಬೋದು. ಅಂದರೆ ಅವ್ರ ಜೆನೆಟಿಕ್ಸೇ ಹೆಂಗಿರುತ್ತೆ ಅಂತಂದರೆ ಅವ್ರಿಗೆ ಈ ಟಾಕ್ಸಿನ್ಸ್ ಇದ್ದಾಗ ಪ್ರೀ ಎಕ್ಲಾಂಪ್ಸಿಯಾ ಡೆವಲಪ್ಮೆಂಟ್ ಆಗೋ ಒಂದು ಚಾನ್ಸಸ್ ಹೆಚ್ಚಾಗಿರುತ್ತೆ. ಅಥವಾ ಆಟೋ ಇಮ್ಯೂನ್ ಕನ್ಸರ್ನ್ಸ್ ಇರ್ಬೋದು. ಆಟೋ ಇಮ್ಯೂನ್ ಅಂತಂದರೆ ಇವಾಗ ಇಮ್ಯುನಿಟಿ ಏನಂತ ಕರಿತೀವೋ, ಇವಾಗ ಯಾವುದಾದ್ರೂ ಒಂದು ತೊಂದರೆ ಬಂದರೆ ನಾವೇನು ಮಾಡ್ತೀವಿ, ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ಕೋತೀವಿ ನಮ್ಮ ಬಾಡಿನಲ್ಲಿ. ಅದು ಆ ಜಂತುನ ಫೈಟ್ ಮಾಡಿ ಟ್ರೀಟ್ ಮಾಡುತ್ತೆ. ಬಟ್ ಅಂಥ ಒಂದು ಇಮ್ಯುನಿಟಿ ಬಾಡಿನಲ್ಲೇ ಉಳ್ಕೊಂಡು ನಮ್ಮ ಬಾಡಿ ಮೇಲೆ ಆ್ಯಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡಿದಾಗ ಅದನ್ನು ಆಟೋ ಇಮ್ಯುನಿಟಿ ಅಂತ ಕರಿತೀವಿ. ಇಂಥ ಆಟೋ ಇಮ್ಯೂನ್ ಕಂಡೀಷನ್ಸಲ್ಲಿ ಈ ಪ್ರೀ ಎಕ್ಲಾಂಪ್ಸಿಯಾ ಜಾಸ್ತಿ ವ್ಯಕ್ತವಾಗುತ್ತೆ. ಪ್ಲಸ್ ಲೈಫ್ ಸ್ಟೈಲ್ ಇಶ್ಯೂಸ್ ಅಂತಂದರೆ ಒಬೀಸ್ ಅಂತಂದರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಇರೋರಲ್ಲಿ, ಪ್ಲಸ್ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಅಂತಂದರೆ ಶುಗರು, ಥೈರಾಯ್ಡು ಇವೆಲ್ಲ ಪ್ರಾಬ್ಲಮ್ ಇದ್ದಾಗ ಇಂಥವರಲ್ಲಿ ಪ್ರೀ ಎಕ್ಲಾಂಪ್ಸಿಯಾ ಕಂಡುಕೊಳ್ಳುತ್ತೆ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ ಇದು ಸಡನ್ನಾಗಿ ಡೆವಲಪ್ ಆಗಲ್ಲ. ಸೊ ಫಸ್ಟ್ 3 ಮಂತ್ಸಲ್ಲಿ ಯಾವ ಹೆಣ್ಮಗಳಲ್ಲಿ ಸರಿಯಾಗಿ ಕಸ ಸರಿಯಾಗಿ ಫಾರ್ಮ್ ಆಗಿರಲ್ವೋ ಅಂಥ ಸಿಚುವೇಶನ್ ಟಾಕ್ಸಿನ್ಸ್ ಪ್ರೊಡ್ಯೂಸ್ ಆಗಿ ಇವೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಅದು ವ್ಯಕ್ತವಾಗುತ್ತೆ. ಸೊ ನಾವು ಮುಂಚೆನೇ ಕಂಡುಹಿಡಿದ್ರೆ ಈ ಕ್ರಿಟಿಕಲ್ ಆಗೋದನ್ನ ಅಥವಾ ಈ ಪ್ರೀ ಎಕ್ಲಾಂಪ್ಸಿಯಾ ಕಂಡು ಬಂದು ಅದು ಸಿವಿಯರ್ ಆಗೋದನ್ನ ನಾವು ತಡೆಗಟ್ಟಬಹುದು. ಸೊ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಾವು ಪ್ರೀ ಎಕ್ಲಾಂಪ್ಸಿಯಾನ ಹೆಂಗೆ ಪ್ರಿವೆಂಟ್ ಮಾಡ್ಬೋದು, ಅದನ್ನ ಹೆಂಗೆ ಟ್ರೀಟ್ ಮಾಡ್ಬೋದು, ಅದನ್ನ ಹೆಂಗೆ ಕಂಟ್ರೋಲ್ ಇಡ್ಬೋದು ಅಂತ ಅರ್ಥ ಮಾಡ್ಕೋಬೋದು. ಈಗ ಕನ್ಸೀವ್ ಆಗಿರೋ ಟೈಮಲ್ಲೇ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದರೆ ಅದಾದಮೇಲೆ ಇನ್ನು ಗರ್ಭಿಣಿ ಸ್ತ್ರೀಯರಿಗೆ ಏನಾದ್ರು ಸಮಸ್ಯೆಗಳಾಗುತ್ತೆ, ಏನೆಲ್ಲ ಸಮಸ್ಯೆಗಳಾಗಬಹುದು ಇದರಿಂದ? ಹಾಗಾದರೆ ಇವಾಗ ಗರ್ಭಿಣಿ ಅಂದಾಗ
ಅಮ್ಮನ ಒಂದು ಕಾಂಪೊನೆಂಟ್ ಇರುತ್ತೆ, ಮಗುವಿನ ಒಂದು ಕಾಂಪೊನೆಂಟ್ ಇರುತ್ತೆ. ಇವಾಗ ಈ ಪ್ರಿಯಕ್ಲಾಂಸಿಯಾ ಅನ್ನೋದನ್ನ ಮಲ್ಟಿ ಸಿಸ್ಟಮ್ ಡಿಸಾರ್ಡರ್ ಅಂತ ಕರಿತೀವಿ. ಅಂತಂದರೆ ಇಟ್ ಅಫೆಕ್ಟ್ಸ್ ಡಿಫ್ರೆಂಟ್ ಆರ್ಗನ್ಸ್ ಆಫ್ ದ ಬಾಡಿ. ಸೊ ಲಿವರು, ಕಿಡ್ನಿ, ಹಾರ್ಟು, ಬ್ರೈನು ಎಲ್ಲನೂ ಅಫೆಕ್ಟ್ ಮಾಡುತ್ತೆ. ಸೊ ಅಮ್ಮನಿಗೆ ಇದರಿಂದ ಸರಿಯಾಗಿ ಕಂಟ್ರೋಲಿಗೆ ಬರಲಿಲ್ಲ ಅಂತಂದರೆ ಎಕ್ಲಾಂಸಿಯಾ ಆಗ್ಬೋದು, ಅಂದರೆ ಫಿಟ್ಸ್ ಥ್ರೋ ಆಗ್ಬೋದು. ಅದನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಎಷ್ಟೋ ತಾಯಂದಿರು ತಮ್ಮ ಅಂದರೆ ಲೈಫ್ ಕಳ್ಕೊಂಡಿದ್ದಾರೆ. ಪ್ಲಸ್ ಎಷ್ಟೋ ಜನಕ್ಕೆ ಸ್ಟ್ರೋಕ್ ಆಗ್ಬೋದು ಪೋಸ್ಟ್ ಡೆಲಿವರಿ, ದ್ಯಾಟ್ ಕ್ಯಾನ್ ಬಿ ಅ ಇಶ್ಯೂ. ಆಮೇಲೆ ಮಗುಗೆ ಗ್ರೋತ್ ರೆಸ್ಟ್ರಿಕ್ಷನ್ ಅಂತಂದರೆ ಮಗು ಸರಿಯಾಗಿ ಡೆವಲಪ್ ಆಗದೆ ಗ್ರೋತ್ ಕಡಿಮೆ ಆಗ್ಬೋದು, ಅಥವಾ ಮಗು ಹಾರ್ಟ್ ಬೀಟ್ ಸಡನ್ನಾಗಿ ಹೊಟ್ಟೋಗ್ಬೋದು. ಅದಕ್ಕೆ ಇಂಟ್ರಾಯುಟ್ರೈನ್ ಫೀಟಲ್ ಡಿಮೈಸ್ ಅಂತ ಕರಿತೀವಿ. ಮಗು ಒಳಗಡೆನೆ, ಯೂಟ್ರಸ್ ಒಳಗಡೆನೆ ಹೊಟ್ಟೋಗ್ಬೋದು. ಅಥವಾ ಮಗುಗೆ ಆಕ್ಸಿಜನೇಷನ್, ಬ್ಲಡ್ ಸಪ್ಲೈ ಸರಿಯಾಗಿಲ್ಲದೆ ಮುಂಚಿತವಾನೇ ಡೆಲಿವರಿ ಆದಾಗ ಮಗುಗೆ ಮೈಲ್ ಸ್ಟೋನ್ಸ್ ಅಫೆಕ್ಟ್ ಆಗ್ಬೋದು. ಅಂದರೆ ಗ್ರೋತ್ ರೆಸ್ಟ್ರಿಕ್ಷನ್ ಮಾತ್ರ ಅಲ್ಲ, ಗ್ರೋತ್ ರೆಸ್ಟ್ರಿಕ್ಷನ್ ಜೊತೆ ಈ ಆಕ್ಸಿಜನೇಷನ್ ಕಮ್ಮಿ ಇದ್ದಾಗ ಮಗು ಹುಟ್ಟಿದ ಮೇಲೆ ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲದೆ ಮೈಲ್ ಸ್ಟೋನ್ಸ್ ಎಲ್ಲ ಡಿಲೇ ಆಗ್ಬೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಮ್ಮನಿಗೂ ಅಫೆಕ್ಟ್ ಆಗ್ಬೋದು, ಮಗುಗೂ ಅಫೆಕ್ಟ್ ಆಗ್ಬೋದು. ಪ್ಲಸ್ BP ಜಾಸ್ತಿ ಆದಾಗ, ಈ ಪ್ರಿಯಕ್ಲಾಂಸಿಯಾ ಕಂಡು ಬಂದಾಗ ಕಸ ಜರುಗಿ ಬ್ಲೀಡಿಂಗ್, ರಕ್ತಸ್ರಾವ ಆಗ್ಬೋದು, ಪ್ಲೇಟ್ಲೆಟ್ ಎಲ್ಲ ಕಡಿಮೆ ಆಗ್ಬೋದು. ಆವಾಗ ಅಮ್ಮ ಈ ರಕ್ತಸ್ರಾವದಿಂದ ಹೊಟ್ಟೋಗ್ಬೋದು, ಅಮ್ಮನೂ ಮಗುನೂ ಇಬ್ಬರು ಲೈಫ್ ಕಳ್ಕೊಬೋದು. ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಇನ್ಫ್ಯಾಕ್ಟ್ ಇಂಡಿಯಾದಲ್ಲಿ ಇವಾಗ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇನ್ಫೆಕ್ಷನ್ಸು, ಅನೀಮಿಯಾ ಇವೆಲ್ಲ ತುಂಬ ಅಮ್ಮಂದ್ರನ್ನ ಮಗುನ ಸಾಯಿಸ್ತಾ ಇದೆ ಅಂತ. ಬಟ್ ಇವಾಗ ಏನಾಗಿದೆ ಅಂದರೆ, ಪ್ರಿಯಕ್ಲಾಂಸಿಯಾ ಇಸ್ ದ ನಂಬರ್ 1 ಕಿಲ್ಲರ್. ಬಟ್ ಯಾರಿಗೂ ಗೊತ್ತಾಗ್ತಾ ಇಲ್ಲ ಪ್ರಿಯಕ್ಲಾಂಸಿಯಾ ಆಗಿದೆ ಅಂತ. ಎಷ್ಟೋ ಜನ ಬೇರೆ ಕಾರಣಗಳಿಂದ ಅಮ್ಮ ಹೋಗಿದ್ದಾರೆ ಅಂತ ಅಂದ್ಕೊಳ್ತಾರೆ, ಬಟ್ ದ ಸಿನಿಸ್ಟರ್ ಕಿಲ್ಲರ್ ಇಸ್ ಪ್ರಿಯಕ್ಲಾಂಸಿಯಾ. ಸೊ ಪ್ರಿಯಕ್ಲಾಂಸಿಯಾ ಅಷ್ಟು ಈಸಿಯಾಗಿ ಆಬ್ವಿಯಸ್ ಆಗಿ ಕಂಡುಕೊಳ್ಳಲ್ಲ. ಸೊ ನಾವು ಅದನ್ನು ಆ್ಯಂಟಿಸಿಪೇಟ್ ಮಾಡಿ ಸರ್ವೆಲೆನ್ಸ್ ಮಾಡಿದರೆ ಮಾತ್ರ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇದನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ನಾವು ಡೆಫಿನೆಟ್ಲಿ ಎಷ್ಟೋ ಜೀವಗಳನ್ನ ಕಾಪಾಡ್ಬೋದು. ನೀವಾಗಲೇ ಹೇಳಿದ್ರಿ ಈ ಪ್ರಿಯಕ್ಲಾಂಸಿಯಾ ಸಡನ್ನಾಗಿ ಕಾಣಿಸ್ಕೊಳ್ಳುವಂಥದ್ದಲ್ಲ, ಲಾಂಗ್ ಟರ್ಮಲ್ಲಿ ಇರುತ್ತೆ ಅಂತ ಹೇಳಿದ್ರಿ. ಸೊ ಹಾಗಾದರೆ ಕಂಡುಹಿಡ್ಕೊಳ್ಳೋದು ಹೇಗೆ? ನೀವು ಹೇಳಿದ್ರಿ ತುಂಬ ಜನರಿಗೆ ಗೊತ್ತೇ ಆಗ್ತಿಲ್ಲ ಅಂತ, ಸಮಸ್ಯೆ ಬಗ್ಗೆ ಕೇಳ್ತಾ ಇರೋದೇ ಇವಾಗ. ಸೊ ಮುನ್ನೆಚ್ಚರಿಕೆ ಕ್ರಮಗಳನ್ನ ಹೇಗೆ ತೊಗೊಳ್ಬೇಕು, ಹೇಗೆ ಡಯಾಗ್ನೈಸ್ ಮಾಡಬೇಕಾಗತ್ತೆ ಇದನ್ನು? ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಏನಂತಂದರೆ ಇದಕ್ಕೆ ನಾವು ಸ್ಕ್ರೀನಿಂಗ್ ಅಂತ ಕರಿತೀವಿ. ಸ್ಕ್ರೀನಿಂಗ್ ಅಂತಂದರೆ ಇದು ಫಸ್ಟ್ ಟ್ರೈಮಿಸ್ಟರ್. ಇವಾಗ ಪ್ರೆಗ್ನೆನ್ಸಿ 3 ಟ್ರೈಮಿಸ್ಟರ್ಸಲ್ಲಿ ಡಿವೈಡ್ ಆಗಿದೆ. ಫಸ್ಟ್ 3 ತಿಂಗಳು, ನೆಕ್ಸ್ಟ್ 3 ತಿಂಗಳು, ಅದ್ರ ಲಾಸ್ಟ್ 3 ತಿಂಗಳು. ಸೊ ಫಸ್ಟ್ ಟ್ರೈಮಿಸ್ಟ್ರಲ್ಲೇ ನಾವು ಪ್ರಿಯಕ್ಲಾಂಸಿಯಾಗೋಸ್ಕರ ಸ್ಕ್ರೀನಿಂಗ್ ಮಾಡ್ಬೋದು. ಸ್ಕ್ರೀನಿಂಗ್ ಯಾವಾಗ ಮಾಡ್ತೀವಿ? ಸ್ಕ್ರೀನಿಂಗ್ ಯಾವುದೇ ಡಿಸೀಸ್ಗಾದರೂ ಮಾಡ್ಬೋದು, ಪ್ರಿಯಕ್ಲಾಂಸಿಯಾ ಮಾತ್ರ ಅಲ್ಲ, ಯಾವುದೇ ಡಿಸೀಸ್ಗಾದರೂ ಮಾಡ್ಬೋದು. ಬಟ್ ಯಾವ ಪಾಪ್ಯುಲೇಷನ್ ಮೇಲೆ ಟಾರ್ಗೆಟ್ ಮಾಡ್ತೀವೋ ಅವ್ರಿಗಿನ್ನೂ ಆ ತೊಂದರೆ ಆಗಿರೋದಿಲ್ಲ. ಅಂತಂದರೆ ಇವಾಗ ಪ್ರಿಯಕ್ಲಾಂಸಿಯಾ ಇಲ್ಲದೇ ಇರೋಂತಹ ಒಂದು ವ್ಯಕ್ತಿಯ ಮೇಲೆ ನಾವು ಈ ಸ್ಕ್ರೀನಿಂಗ್ ಟೆಸ್ಟ್ ಮಾಡಿದಾಗ ಅದು ಪಾಸಿಟಿವ್ ಬಂದಾಗ ಈ ಪರ್ಸನ್ಗೆ ನಾವು ಟ್ರೀಟ್ಮೆಂಟ್ ಅಂತಂದರೆ ಕೆಲವು ಮೆಡಿಕೇಶನ್ಸ್ ಕೊಟ್ಟಾಗ ಈ ಪ್ರಿಯಕ್ಲಾಂಸಿಯಾನ ಪೋಸ್ಟ್ಪೋನ್ ಮಾಡ್ಬೋದು, ಅಥವಾ ಪ್ರಿಯಕ್ಲಾಂಸಿಯಾನ ನಾವು ಕ್ರಿಟಿಕಲ್ ಆಗದೆ ಇರೋ ಹಾಗೆ ಕಂಟ್ರೋಲ್ ಮಾಡ್ಬೋದು. ಸೊ ಇವಾಗ ಫಸ್ಟ್ 3 ತಿಂಗಳಲ್ಲಿ ನಾವು ಒಂದು ಸ್ಕ್ಯಾನ್ ಮಾಡ್ತೀವಿ, NT ಸ್ಕ್ಯಾನ್ ಅಂತ ಕರಿತೀವಿ. ಆ ಸ್ಕ್ಯಾನಲ್ಲಿ ನಾವು ಮಗು ಬೆಳವಣಿಗೆ ಹೆಂಗಿದೆ, ಅದಕ್ಕೆ ಡಿಫೆಕ್ಟ್ಸ್ ಏನಾದರೂ ಇದೆಯಾ ಅಂತೆಲ್ಲ ನೋಡ್ತೀವಿ. ಹಾಗೇನೆ ಒಂದು ಡಾಪ್ಲರ್ ಟೆಸ್ಟ್ ಇದೆ, ಅದಕ್ಕೆ ನಾವು ಯೂಟ್ರೈನ್ ಆರ್ಟ್ರಿ ಡಾಪ್ಲರ್ ಅಂತ ಕರಿತೀವಿ. ಈ ಡಾಪ್ಲರ್ ಟೆಸ್ಟ್ ಮಾಡಿದಾಗ ನಮಗೆ ಬ್ಲಡ್ ಸಪ್ಲೈ ಅಮ್ಮನಿಗೆ ಹೆಂಗೆ, ಅಮ್ಮನಿಂದ ಮಗುಗೆ ಹೆಂಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಆ ಯೂಟ್ರೈನ್ ಆರ್ಟ್ರಿ ಡಾಪ್ಲರಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇದ್ದಾಗ ಇಂಥ ಪ್ರೆಗ್ನೆನ್ಸೀಸ್ದಲ್ಲಿ ಪ್ರಿಯಕ್ಲಾಂಸಿಯಾ ಕಂಡುಕೊಳ್ಳೋದು ಸಾಮಾನ್ಯ. ಅದಕ್ಕೂ ಕೆಲವು ಕಟ್ ಆಫ್ಸ್ ಇರುತ್ತೆ. ಬಟ್ ನಾನು ಜನರಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಡಾಪ್ಲರ್ ಟೆಸ್ಟ್ ಮಾಡ್ತೀವಿ. ಅದ್ರ ಜೊತೆಗೆ ಒಂದು ಬ್ಲಡ್ ಟೆಸ್ಟ್ ಮಾಡ್ತೀವಿ, PLGF ಅಂತ ಒಂದು ಬ್ಲಡ್ ಟೆಸ್ಟ್ ಇದೆ. ಆ ಟೆಸ್ಟ್ ಮಾಡಿದಾಗ ಆ PLGF ಲೆವೆಲ್ಸು ಕಡಿಮೆ ಇದ್ದಾಗ ನಮಗೆ ಗೊತ್ತಾಗುತ್ತೆ ದಟ್ ಈ ಪರ್ಟಿಕ್ಯುಲರ್ ಪ್ರೆಗ್ನೆಂಟ್ ಲೇಡಿಗೆ ಪ್ರಿಯಕ್ಲಾಂಸಿಯಾ ಆಗೋ ಸನ್ನಿವೇಶ ಇದೆ ಅಂತ. ಪ್ರಿಯಕ್ಲಾಂಸಿಯಾ ಈಸ್ ನಾಟ್, ಇವಾಗ ಫಾರ್ ಇನ್ಸ್ಟೆನ್ಸ್ ಇವಾಗ ಟೈಫಾಯ್ಡ್ ಕಾಯಿಲೆಗೆ ಇದೇ ಪರ್ಟಿಕ್ಯುಲರ್ ಬ್ಯಾಕ್ಟೀರಿಯಾ ಕಾಸ್ ಆಗುತ್ತೆ ಅನ್ನೋ ಥರ ಕಂಡೀಷನ್ ಅಲ್ಲ. ಮಲ್ಟಿಪಲ್ ಕಾಸಸ್ ಕ್ಯಾನ್ ಲೀಡ್ ಟು ಪ್ರಿಯಕ್ಲಾಂಸಿಯಾ. ಅದಕ್ಕೆ ನಮಗೆ ಮಲ್ಟಿಪಲ್ ಮೆಥಡ್ಸ್ ಬೇಕಾಗುತ್ತೆ. ಇವನ್ನೆಲ್ಲ ನಾವು ಇಂಟಿಗ್ರೇಟ್ ಮಾಡ್ತೀವಿ. ಅಂದರೆ ಪೇಷಂಟ್ ಕ್ಯಾರೆಕ್ಟರಿಸ್ಟಿಕ್ಸ್, ಪೇಷಂಟ್ದು ಏಜು, ಪೇಷಂಟ್ದು ಬ್ಯಾಕ್ಗ್ರೌಂಡು, ಅಂದರೆ ಅವ್ರಿಗೆ ಪ್ರೀವಿಯಸ್ ಹಿಸ್ಟ್ರಿ ಪ್ರಿಯಕ್ಲಾಂಸಿಯಾ ಇದೆಯಾ, ಅಮ್ಮನಿಗೆ ಪ್ರಿಯಕ್ಲಾಂಸಿಯಾ ಇತ್ತಾ, ಇಂಥ ಸಿಚುವೇಶನ್, ಪ್ಲಸ್ ಮೆಡಿಕಲ್ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ ಅದು, ಪ್ಲಸ್ ಈ ಡಾಪ್ಲರ್ ಟೆಸ್ಟು ಮತ್ತು ಒಂದು ಬ್ಲಡ್ ಟೆಸ್ಟ್ PLGF. ಇದನ್ನೆಲ್ಲ ನಾವು ಇಂಟಿಗ್ರೇಟ್ ಮಾಡಿದಾಗ ನಮಗೆ ಆಲ್ಮೋಸ್ಟ್
80 to 85% of the cases who will develop pre-eclampsia, severe form of pre-eclampsia ನಮ್ಗೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಇಟ್ ಈಸ್ ವರ್ತ್ ಇಟ್. ಯಾಕೆ ಅಂತಂದರೆ ಈ ಥರ ಸ್ಕ್ರೀನ್ ಟೆಸ್ಟ್ ಪಾಸಿಟಿವ್ ಬಂದಾಗ ನಾವು ಆಸ್ಪಿರಿನ್ ಅಂತ ಒಂದು ಬ್ಲಡ್ ಥಿನ್ನರ್ ಯೂಸ್ ಮಾಡ್ತೀವಿ. ಈ ಆಸ್ಪಿರಿನ್ನ 150 milligrams ಕೊಟ್ಟರೆ 60% ಆಫ್ ದೀಸ್ ಕೇಸಸ್, ಅಂದರೆ ನೀವು 85%ನ ಐಡೆಂಟಿಫೈ ಮಾಡಿದ್ದೀರಾ, 60% ನೀವು ಕ್ರಿಟಿಕಲ್ ಆಗದೆ ಇರೋ ಹಾಗೆ ತಡೆಗಟ್ಬೋದು. And it is a very simple measure. Aspirin is not very expensive. Only problem is ಅದು ತಗೊಂಡ gastritis ಆಗುತ್ತೆ. So patients may not want to take it. But ಅದನ್ನ ನಾವು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಟ್ಟಾಗ, ಅದನ್ನು ಕರೆಕ್ಟಾಗಿ ತಗೊಂಡಾಗ ಯೂಶ್ವಲಿ ನಮಗೆ ಪ್ರಾಬ್ಲಮ್ಸ್ ಬರೋದಿಲ್ಲ. ಸೊ ಸ್ಕ್ರೀನಿಂಗ್ ಮಾಡ್ಬೋದು. ಫಸ್ಟ್ ಟ್ರೈಮಿಸ್ಟರ್ ಸ್ಕ್ರೀನಿಂಗ್ ಅಂತಂದರೆ ಫಸ್ಟ್ 3 monthsಲ್ಲೇ ನಾವು ಕಂಡಿಡ್ಕೋಬೋದು. ಬಟ್ ಇವಾಗ ರೂರಲ್ ಏರಿಯಾಸಿಂದ ಬಂದಿರ್ತಾರೆ, ಅವರು ಫಸ್ಟ್ 3 monthsಲ್ಲಿ ನಿಮ್ಮನ್ನ ಕಂಡಿರಲ್ಲ. ಸೊ ಅದಕ್ಕೆ ನೀವು ಫಸ್ಟ್ 3 monthsಲ್ಲಿ ಬಂದಿಲ್ಲ, ಸೊ ನಾನೇನು ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. 20 ವಾರದ ಮೇಲೂ ನಾವು ಕಂಡುಹಿಡಿಬೋದು. ಈ PLGF ಅಂತ ಒಂದು ಬ್ಲಡ್ ಟೆಸ್ಟ್ ಬರುತ್ತೆ. ಈ ಬ್ಲಡ್ ಟೆಸ್ಟ್ ಇವಾಗ ರೀಸೆಂಟಾಗೆ ನಾವು ರೀಲಾಂಚ್ ಮಾಡಿದ್ದೀವಿ ಇಂಡಿಯಾ ಅಬೌಟ್ 2 weeks ago. ಇನ್ಫ್ಯಾಕ್ಟ್ ಐ ಆಮ್ ಸೋ ಹ್ಯಾಪಿ ಈ ಟಾಕ್ನ ಇವಾಗ ಮಾಡ್ತಾ ಇರೋದು. ಇಟ್ಸ್ ಅ ಪ್ರಿ-ಎಕ್ಲಾಂಪ್ಸಿಯಾ ಅವೇರ್ನೆಸ್ ಮಂತ್. ಸೊ ಈ ಟೆಸ್ಟು ರಿಲೀಸ್ ಆಗಿದೆ. ಈ ಟೆಸ್ಟನ್ನ ಮಾಡೋದ್ರಿಂದ ನಮಗೆ ಯಾರಿಗೆ ಪ್ರಿಯಕ್ಲಾಂಪ್ಸಿಯಾ ಬರುತ್ತೋ ಅದು 2 weeks ಮುಂಚಿತವಾಗೇ ನಮಗೆ ಗೊತ್ತಾಗುತ್ತೆ ಈ ಇಂಡಿವಿಜುವಲ್ಗೆ ಬರುತ್ತೆ ಅಂತ. ಸೊ ಅಂಥ ಪ್ರೆಗ್ನೆಂಟ್ ಲೇಡಿನ ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಅವ್ರ BPs ಚೆಕ್ ಮಾಡಿ, ಬ್ಲಡ್ ಟೆಸ್ಟ್ ಮಾಡಿ, ಅವರ ಬ್ಲಡ್ಡಲ್ಲಿ ಪ್ಲೇಟ್ಲೆಟ್ ಹೆಂಗಿದೆ, ಲಿವರ್ ಫಂಕ್ಷನ್ಸ್ ಹೆಂಗಿದೆ, ಅವರ ರೀನಲ್ ಫಂಕ್ಷನ್ಸ್ ಹೆಂಗಿದೆ, ಇವೆಲ್ಲ ಟೆಸ್ಟ್ ಮಾಡಿ ನಾವು ಏನೇನು ಜಾಗೃತಿ ಮಾಡ್ಕೊಳ್ಳೋಕ್ಕೆ ಏನೇನು ಮೆಷರ್ಸ್ ತೊಗೊಂಡು ಮಾಡಿದ್ರೆ ಈ ಲೇಡಿಗೆ ತೊಂದರೆ ಆಗೋ ಸಂಭವಗಳು ಕಡಿಮೆ ಇರುತ್ತೆ. ಓಕೆ, ಈಗ ಗರ್ಭಿಣಿ ಸ್ತ್ರೀಗೆ ಪ್ರಿ-ಎಕ್ಲಾಂಪ್ಸಿಯಾ ಸಮಸ್ಯೆ ಕಾಣಿಸ್ಕೊಂಡಿರುತ್ತೆ, ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರೆ ಪೋಸ್ಟ್ಪೋನ್ ಮಾಡೋದು ಕೂಡ ಸಾಧ್ಯ ಇರುತ್ತೆ ಅಂತ. ಈ ಪ್ರಿ-ಎಕ್ಲಾಂಪ್ಸಿಯಾ ಕಾಣಿಸ್ಕೊಂಡಾಗ ಮಗುವಿಗೂ ಕೂಡ ಅದರಿಂದ ಏನಾದ್ರು ಅಫೆಕ್ಟ್ ಆದಾಗ ಅಫೆಕ್ಟ್ ಆಗದೇ ಇರೋ ಥರ ತಡೆಯೋ ಚಾನ್ಸಸ್ ಏನಾದರೂ ಇದೆಯಾ? ಮಗುವಿಗೆ ಅಫೆಕ್ಟ್ ಆಗೋದು ಆಗದೇ ಇರೋದು ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಮೆಟರ್ನಲ್ ಫೀಟಲ್ ಯೂನಿಟ್ ಅನ್ನೋದು ಇಟ್ಸ್ ಅ ಸಿಂಗಲ್ ಯೂನಿಟ್. ಇವಾಗ ಅಮ್ಮನಿಗೆ ಏನಾಗುತ್ತೋ ಅದು ಮಗು ಮೇಲೆ ರಿಫ್ಲೆಕ್ಟ್ ಆಗ್ತಾನೇ ಇರುತ್ತೆ. ನಾವು ಅಲ್ಟ್ರಾಸೌಂಡಿಂದ ಅಥವಾ ಬ್ಲಡ್ ಟೆಸ್ಟಿಂದ ಏನು ನಾವು ಕಂಡುಹಿಡಿತೀವೋ ಇಟ್ಸ್ ಓನ್ಲಿ ಟಿಪ್ ಆಫ್ ದಿ ಐಸ್ಬರ್ಗ್. ಬಟ್ ಆ ಕಂಟಿನ್ಯೂಯೇಷನ್ನ ನಾವು ತಡೆಗಟ್ಟೋಕ್ಕಾಗಲ್ಲ. ಬಟ್ ಏನು ಮಾಡ್ಬೋದು ಅಂತಂದರೆ, ಇವಾಗ ಪ್ರಿ-ಎಕ್ಲಾಂಪ್ಸಿಯಾ ಆದಾಗ ಮಗು ಬೆಳವಣಿಗೆ ಕುಂದುತ್ತೆ, ಮಗು ಚಿಕ್ಕದಾಗ್ಬಿಡುತ್ತೆ, ಅಥವಾ ಸಡನ್ನಾಗಿ ಕಸ ಜರುಗಿ ರಕ್ತಸ್ರಾವ ಆಗಿಬಿಟ್ಟು ಮಗು ಸತ್ತು ಹೋಗ್ಬಿಡುತ್ತೆ. ಇಂಥ ಸಿಚುವೇಶನ್ನ ನಾವು ತಡೆಗಟ್ಬೋದು. ಹೆಂಗೆ? ಇವಾಗ ಫಾರ್ ಇನ್ಸ್ಟೆನ್ಸ್ ಲೆಟ್ ಮೀ ಶೇರ್ ಮೈ ಎಕ್ಸ್ಪೀರಿಯನ್ಸ್. ಈ PLGF ಟೆಸ್ಟ್ದು ಇವಾಗ ಎಷ್ಟೋ ಜನ ನನ್ನ ಹತ್ರ ಬಂದಿದ್ದಾರೆ, 24 ವಾರಕ್ಕೆ ನನಗೆ ಸಡನ್ನಾಗಿ ಮೂವ್ಮೆಂಟ್ಸ್ ಕಡಿಮೆ ಆಗಿ BP ಜಾಸ್ತಿ ಆಗಿ ಬ್ಲೀಡಿಂಗ್ ಆಗಿ ಮಗು ಹೊಟ್ಟೋಯ್ತು. ದಿಸ್ ಇಸ್ ಹೌ ದೇ ಎಕ್ಸ್ಪ್ಲೇನ್. ಇಂಥ ಸಿಚುವೇಶನಲ್ಲಿ ನಾವು ಅವ್ರಿಗೆ 20 ವಾರದಲ್ಲಿ ಈ ಟೆಸ್ಟ್ ಮಾಡಿದಾಗ ಅದು ಪಾಸಿಟಿವ್ ಬಂದರೆ ನಾವೇನು ಮಾಡ್ತೀವಿ, ಅವ್ರನ್ನ ಅಡ್ಮಿಟ್ ಮಾಡಿ ಅವ್ರಿಗೆ BP ಹೆಂಗಿದೆ, ಅವ್ರ ಟೆಸ್ಟ್ ಎಲ್ಲ ನೋಡಿ ಅದಕ್ಕೇನೇನು ಬೇಕೋ ಆ ಮೆಡಿಸಿನ್ಸ್ ಎಲ್ಲ ಕೊಟ್ಟು ರೂಟ್ ಕಾಸ್ನ ಕಂಡುಹಿಡಿತೀವಿ. ಕೆಲವ್ರಿಗೆ ಕ್ಲಾಟಿಂಗ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಕೆಲವ್ರಿಗೆ ಆಟೋ ಇಮ್ಯೂನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಕೆಲವ್ರಿಗೆ ಡಯಾಬಿಟೀಸ್ ಇಂದ ಈ ಥರ ರಕ್ತನಾಳಗಳ ಲೈನಿಂಗ್ ಏನಿರುತ್ತೋ ಅಲ್ಲಿ ರೆಸಿಸ್ಟೆನ್ಸ್ ಜಾಸ್ತಿ ಇರ್ಬೋದು. ಸೊ ಇವೆಲ್ಲ ಕಂಡಿಡಿದು ಈ ಟೆಸ್ಟ್ ಮಾತ್ರ ನಮ್ಗೆ ಹೇಳುತ್ತೆ ಪ್ರಿ-ಎಕ್ಲಾಂಪ್ಸಿಯಾ ಆಗುತ್ತೆ, ಯಾವುದರಿಂದ ಆಗುತ್ತೆ ಅಂತ ಹೇಳಲ್ಲ. ಸೊ ಇದನ್ನು ಕಂಡುಹಿಡಿಯೋದ್ರಿಂದ 2 ವಾರದಲ್ಲಿ ಅನ್ಆಂಟಿಸಿಪೇಟೆಡ್ ಆಗುವಂತಹ ಪ್ರಾಬ್ಲಮ್ಮು ನಮಗೆ ಮೇ ಬಿ 4 to 5 weeksಲ್ಲಿ ಆಗ್ಬೋದು. ಬಟ್ ಹಾಸ್ಪಿಟಲ್ ಎನ್ವೈರ್ಮೆಂಟಲ್ಲಿ ಆಗೋದ್ರಿಂದ ನಾವು ಜೀವಕ್ಕೆ ತೊಂದರೆ ಆಗದೆ ಇರೋ ಹಾಗೆ, ಇವಾಗ ಫಾರ್ ಇನ್ಸ್ಟೆನ್ಸ್ 24 ವಾರಕ್ಕೆ ಇವಾಗ ಮಗು ಹುಟ್ಟಿದ್ರೆ ಆ ಮಗುನ ಉಳಿಸೋಕ್ಕಾಗಲ್ಲ. ಬಟ್ ನಮಗೆ 22 ವಾರಕ್ಕೆ ಗೊತ್ತಾಗಿ 27 ವಾರವಲ್ಲೂ ನಾವು ಕರ್ಕೊಂಡು ಹೋಗಿ 27 ವಾರ ಅಥವಾ 28 ವಾರಕ್ಕೆ ಡೆಲಿವರಿ ಮಾಡಿದ್ರೆ ಮಗುನೂ ಉಳ್ಕೊಳ್ಳುತ್ತೆ, ಅಮ್ಮನಿಗೂ ತೊಂದರೆ ಆಗಲ್ಲ. ಸೊ ಇಂಥ ಒಂದು ರಿಸ್ಕ್ ಮಾಡ್ಯುಲೇಷನ್ ಈಸ್ ಪಾಸಿಬಲ್. ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಪ್ರಿ-ಎಕ್ಲಾಂಪ್ಸಿಯಾ ಯಾರಿಗಾಗಿದೆಯೋ ಅದು ಮತ್ತೆ ಬರೋ ಚಾನ್ಸಸ್ ಅವ್ರಿಗೆ ತುಂಬ ಜಾಸ್ತಿ ಇರುತ್ತೆ. ಅಂಥ ಹೆಣ್ಮಕ್ಳು ಬಂದು ಇಂತಹ ಒಂದು ಟೆಸ್ಟ್ನ ಒಂದು ಉಪಯೋಗ ಮಾಡ್ಕೋಬೇಕು. ಆವಾಗಲೇ ಅವ್ರಿಗೆ ನೆಕ್ಸ್ಟ್ ಪ್ರೆಗ್ನೆನ್ಸಿ, ಎಷ್ಟೋ ಜನ ಅಂದ್ಕೊಂಡ್ಬಿಟ್ಟಿದ್ದಾರೆ ನನಗೆ ಈ ಥರ ಆಗಿಬಿಟ್ಟಿದೆ, ನೆಕ್ಸ್ಟ್ ಟೈಮ್ ನೆವರ್ ಗೆಟ್ ಹೆಲ್ತಿ ಬೇಬಿಯನ್ನು, ಅದೆಲ್ಲ ತಪ್ಪು. ಸೈಂಟಿಫಿಕ್ ಆಗಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಎಷ್ಟು ಡಾಕ್ಟರ್, ನಿಮ್ಮ ಹತ್ರ ಮತ್ತಷ್ಟು ಮಾತನಾಡ್ತೀನಿ. ವೀಕ್ಷಕರೇ, ನಿಮಗೂ ಕೂಡ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅಥವಾ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಡಾಕ್ಟರ್ ಜೊತೆಗೆ ಮಾತನಾಡ್ಬೋದು. ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ ಆದಮೇಲೆ.
ಬ್ರೇಕ್ ಆದ್ಮೇಲೆ ಹೆಲ್ತ್ ಸೆಂಟರ್ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ರೇವತಿ ಎಸ್ ರಾಜನ್ ಅವರಿದ್ದಾರೆ. ಅವ್ರ ಹತ್ರ ಮಾತನಾಡ್ತಾ ಹೋಗೋಣ. ಮ್ಯಾಮ್, ಈ ಪ್ರೀ ಎಕ್ಲಾಂಪ್ಸಿಯಾ ಬಗ್ಗೆ ಹೇಳ್ತಾ ಇದ್ರಿ, ನೀವಾಗಲೇ ಹೇಳಿದ್ರಿ ತಾಯಿಗಿದೆಯಾ ಅಂತ ನಾವು ಹಿಸ್ಟ್ರಿ ಚೆಕ್ ಮಾಡ್ತೀವಿ ಅಂತಂದ್ರೆ ಜೆನೆಟಿಕಲಿ ಕೂಡ ಕಾಣಿಸ್ಕೊಳ್ಳೋ ಸಾಧ್ಯತೆ ಏನಾದರೂ ಇದೆಯಾ? ಜೆನೆಟಿಕಲಿ ಕಾಣಿಸ್ಕೊಳ್ಳಲ್ಲ, ಜೆನೆಟಿಕ್ ಪ್ರೀಡಿಸ್ಪೋಸಿಷನ್ ಇರುತ್ತೆ. ಅಂತಂದ್ರೆ ಇವಾಗ ನನ್ನ ತಾಯಿಗಿದ್ರೆ ನನಗೆ ಪ್ರೀ ಎಕ್ಲಾಂಪ್ಸಿಯಾ ಬರೋ ಚಾನ್ಸಸ್ ಸ್ವಲ್ಪ ಜಾಸ್ತಿ. ಪ್ರೀಡಿಸ್ಪೋಸಿಷನ್ ಅಂತಂದ್ರೆ ನಾ ಹೇಳೋದಲ್ಲ, ಫಸ್ಟ್ 3 ತಿಂಗಳಲ್ಲಿ ಕಸ ಸರಿಯಾಗಿ ಡೆವಲಪ್ ಆದಾಗ ಕೆಲವು ಟಾಕ್ಸಿನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಈ ಟಾಕ್ಸಿನ್ಸ್ ಹೋಗಿ ಬ್ಲಡ್ ವೆಸಲ್ಸ್ನ ಅಫೆಕ್ಟ್ ಮಾಡಿರುತ್ತೆ. ಈ ತೊಂದರೆ ಕಾಣಿಸ್ಕೋಬೇಕು ಅಂತಂದ್ರೆ ಈ ಜೆನೆಟಿಕ್ ಪ್ರೀಡಿಸ್ಪೋಸಿಷನ್ ಯಾರಿಗಿರುತ್ತೋ ಅವ್ರಿಗೆ ಸ್ವಲ್ಪ ಹೆಚ್ಚಾಗಿ ಕಾಣಿಸ್ಕೊಡುತ್ತೆ, ಎಲ್ರಿಗೂ ಕಾಣಿಸ್ಕೊಳ್ಳಲ್ಲ. ಸೊ ಅಂಥ ಸಿಚುವೇಶನಲ್ಲಿ ನಾವು ಹಿಸ್ಟ್ರಿ ತಗೊಳ್ತೀವಿ. ಅಂತಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಕ್ಕ ತಂಗಿ ಅಥವಾ ಅಮ್ಮ, ಎಷ್ಟೊಂದು ಜನಕ್ಕೆ ಅವ್ರ ಅಮ್ಮಂಗೆ ಏನಾಗಿದೆ ಅಂತ ಗೊತ್ತಿರಲ್ಲ, ಬಟ್ ಅಕ್ಕ ತಂಗಿರ್ಗೆ ಏನಾಗಿರುತ್ತೆ ಅಂತ ಗೊತ್ತಿರುತ್ತೆ. ಸೊ ಅದನ್ನು ನೋಟ್ ಮಾಡ್ಕೊಳ್ತೀವಿ. ಪ್ಲಸ್ ಮೆಡಿಕಲ್ ಪ್ರಾಬ್ಲಮ್ಸ್, ನಾ ಹೇಳಿದ್ನಲ್ಲ, ಆಟೋ ಇಮ್ಯೂನ್ ಪ್ರಾಬ್ಲಮ್ಸ್, ಇವಾಗ SLE ಅಂತ ಕರೀತಾರೆ, ಇವಾಗ ಎಷ್ಟೋ ಜನಕ್ಕೆ ಅದು ತುಂಬ ಕಾಮನ್ ಅಂತ ಹೇಳಲ್ಲ, ಬಟ್ ಬೆಂಗಳೂರಲ್ಲಿ ಎಷ್ಟೋ ಜನಕ್ಕೂ ಆ ಥರ ಇಮ್ಯುನಲಾಜಿಕಲ್ ಪ್ರಾಬ್ಲಮ್ಸ್ ಇರುತ್ತೆ. ಪ್ಲಸ್ ಇವಾಗ ಹೆವಿ ಆಗಿರ್ತಾರೆ, ಒಬೀಸ್ ಆಗಿರ್ತಾರೆ, ಅಥವಾ ಶುಗರ್ ಇರುತ್ತೆ. ಇಂಥವ್ರಿಗೆಲ್ಲ ನಾವು ನೋಟ್ ಮಾಡ್ಕೋತೀವಿ, ಇವ್ರಿಗೆಲ್ಲ ಪ್ರಿಡಿಸ್ಪೊಸಿಷನ್ಸ್ ಇರುತ್ತೆ ಅಂದರೆ. ಅದರ ಜೊತೆಗೆ ನಾವು ಈ ಡಾಪ್ಲರ್ ಟೆಸ್ಟು ಮತ್ತು PLGF ಟೆಸ್ಟ್ ಮಾಡಿದಾಗ ನಮಗೊಂದು ಇಂಟಿಗ್ರೇಟೆಡ್ ರಿಸ್ಕ್ ಸಿಗುತ್ತೆ. ಸೊ ಈ ಗರ್ಭಿಣಿ ಸ್ತ್ರೀಗೆ ಎಷ್ಟು ಮಟ್ಟಿಗೆ ಪ್ರೀ ಎಕ್ಲಾಂಪ್ಸಿಯಾ ಬರುವಂಥ ಚಾನ್ಸಸ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದು ಹೈ ರಿಸ್ಕ್ ಇದ್ದಾಗ ಆಸ್ಪಿರಿನ್ ಶುರು ಮಾಡಬೇಕು. ಓಕೆ, ಹಾಗಾದ್ರೆ ಇದು ಪದೇ ಪದೇ ಕಾಣಿಸ್ಕೊಳ್ಳೋ ಚಾನ್ಸಸ್ ಇದೆ. ಈಗ ಫಸ್ಟ್ ಟೈಮ್ ಕನ್ಸೀವ್ ಆದಾಗ ಕಾಣಿಸ್ಕೊಂಡಿರುತ್ತೆ, ಮತ್ತೆ ಸೆಕೆಂಡ್ ಟೈಮ್ ಕನ್ಸೀವ್ ಆದಾಗಲೂ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ರಿಕರೆನ್ಸ್ ರಿಸ್ಕ್ ಅಂತ ಕರೀತಾರೆ. ಅಂದರೆ ಇವಾಗ ಬಂದಿದೆ ಮತ್ತೆ ಪ್ರೆಗ್ನೆನ್ಸಿನಲ್ಲಿ ಬರುತ್ತಾ ಅನ್ನೋದು ನಿಮ್ಮ ಕ್ವೆಶ್ಚನ್. ಎಸ್, ಇವಾಗ ಒಂದ್ಸತಿ ಪ್ರೆಗ್ನೆನ್ಸಿನಲ್ಲಿ ಬಂದಾಗ ಮತ್ತೆ ನೆಕ್ಸ್ಟ್ ಪ್ರೆಗ್ನೆನ್ಸಿನಲ್ಲಿ ಕಾಣಿಸ್ಕೊಳ್ಳೋ ಚಾನ್ಸಸ್ 10 to 15% ಜಾಸ್ತಿ ಇರುತ್ತೆ. ಪ್ಲಸ್ ಸಿವಿಯರಿಟಿ ಆಫ್ ದ ಡಿಸೀಸ್, ಇವಾಗ ನನಗೆ ಪ್ರೀ ಎಕ್ಲಾಂಪ್ಸಿಯಾ ಸ್ವಲ್ಪ ಸಿವಿಯರ್ ಆಗಿದ್ದಾಗ ಮತ್ತೆ ಕಾಣಿಸ್ಕೊಳ್ಳೋದು 50% ಅಷ್ಟು ರಿಸ್ಕ್ ಇದ್ದರೆ. ಪ್ಲಸ್ ಪ್ರೀ ಎಕ್ಲಾಂಪ್ಸಿಯಾ ಕೆಲವು ಕಂಡೀಷನ್ಸಲ್ಲಿ, ಅಂದರೆ ಇವಾಗ ಮಲ್ಟಿಪಲ್ ಪ್ರೆಗ್ನೆನ್ಸಿ ಅಂತಂದರೆ ಟ್ವಿನ್ ಪ್ರೆಗ್ನೆನ್ಸಿ ಇವೆಲ್ಲ ಇದ್ದಾಗ ಪ್ರೀ ಎಕ್ಲಾಂಪ್ಸಿಯಾ ಕಾಣ್ಕೊಳ್ಳುವಂತಹ ಒಂದು ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಟ್ ನೆಕ್ಸ್ಟ್ ಪ್ರೆಗ್ನೆನ್ಸಿ ಸಿಂಗಲ್ಟನ್ ಆದಾಗ, ಇವಾಗ ಈ ಸತಿ ಟ್ವಿನ್ ಆಗಿದೆ, ನೆಕ್ಸ್ಟ್ ಟೈಮ್ ಅವರು ಸಿಂಗಲ್ಟನ್ ಪ್ರೆಗ್ನೆನ್ಸಿ ಒಂದೇ ಮಗು ಇದ್ದಾಗ ಚಾನ್ಸಸ್ ವುಡ್ ಬಿ ಅಬೌಟ್ 6% ಅಂತಂದರೆ ಜನರಲ್ ಪಾಪ್ಯುಲೇಷನ್ ಅಷ್ಟು. ಬಟ್ ಮೋಸ್ಟ್ ಕಾಮನೆಸ್ಟ್ ರಿಕರೆನ್ಸಸ್ ಇವಾಗ ನನಗೆ ಪ್ರೀವಿಯಸ್ಲಿ ಸಿಕ್ಕಾಪಟ್ಟೆ ಅದರ ಸಿವಿಯರ್ ಡಿಸೀಸ್ ಇದ್ದಾಗ 50% ಆಫ್ ದ ಚಾನ್ಸಸ್ ದಟ್ ನನಗೆ ಐ ವಿಲ್ ಡೆವಲಪ್ ಪ್ರೀ ಎಕ್ಲಾಂಪ್ಸಿಯಾ ಅಗೇನ್. ಸೊ ನಾವೇನು ಹೇಳೋದು ಅಂತಂದರೆ, ಎಷ್ಟೋ ಜನಕ್ಕೆ ಈ ಥರ ಪ್ರೀ ಎಕ್ಲಾಂಪ್ಸಿಯಾ ಆಗಿ ಬದುಕಿರ್ತಾರೆ, ಅದರ ಮಗು ಕಳ್ಕೊಂಡಿರ್ತಾರೆ, ಒಂದು ಸಿಕ್ಕಾಪಟ್ಟೆ ICU ಎಕ್ಸ್ಪೀರಿಯನ್ಸು, ಕ್ರಿಟಿಕಲ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ, ಅಂಥವ್ರು ಹೋಪ್ಸ್ ಕಳ್ಕೊಂಡಿರ್ತಾರೆ. ಸೊ ಪ್ಲೀಸ್ ಮೀಟ್ ಯುವರ್ ಡಾಕ್ಟರ್. ಈವನ್ ನಿಮಗೆ ಕನ್ಸೀವ್ ಆಗೋಕ್ಕೆ ತೊಂದರೆ ಇಲ್ಲದೆ ಇರ್ಬೋದು, ಬಟ್ ಮಗು ತೊಗೊಂಡು ಹೋಗೋ ಒಂದು ಕೆಪಾಸಿಟಿ ಇಲ್ಲದೆ ಇರ್ಬೋದು, ಯಾಕಂದರೆ ಪ್ರೀ ಎಕ್ಲಾಂಪ್ಸಿಯಾ ಡೆವಲಪ್ಮೆಂಟ್ ಆಗೋದ್ರಿಂದ ನಿಮ್ಮ ಪ್ರೆಗ್ನೆನ್ಸಿ ಹಾಲ್ಟ್ ಆಗಿರ್ಬೋದು. ಸೊ ಅಂಥ ಸಿಚುವೇಷನಲ್ಲಿ ಪ್ಲೀಸ್ ರೀಚ್ ಔಟ್ ಯುವರ್ ಡಾಕ್ಟರ್. ಕನ್ಸೀವ್ ಆಗೋಕ್ಕಿಂತ ಮುಂಚೆನೇ ನಾವು ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ನ ಐಡೆಂಟಿಫೈ ಮಾಡಿ, ಪ್ರೀ ಕನ್ಸೆಪ್ಷನಲ್ ಇವ್ಯಾಲ್ಯೂಯೇಷನ್ ಅಂತ ಏನು ಕರಿತೀವಿ, ಅದರಲ್ಲಿ ಕೆಲವು ಮೆಷರ್ಸ್ ತೊಗೊಂಡ್ರೆ, ಇವಾಗ BP ಇದ್ದರೆ BP ಟ್ರೀಟ್ ಮಾಡೋದು, ಶುಗರ್ ಇದ್ದರೆ ಶುಗರ್ ಟ್ರೀಟ್ ಮಾಡೋದು, ಆಟೋ ಇಮ್ಯುನಿಟಿ ಇದ್ದರೆ ಅದನ್ನು ಟ್ರೀಟ್ ಮಾಡೋದು, ಹಿಂಗೆ ಮಾಡೋದ್ರಿಂದ ವಿ ಕ್ಯಾನ್ ಮೇಕ್ ಯುವರ್ ಲೈಫ್ ಮಚ್ ಸೇಫರ್. ಓಕೆ, ಹಾಗಾದರೆ ಈ ಪ್ರೀ ಎಕ್ಲಾಂಪ್ಸಿಯಾಗೆ ಕಂಪ್ಲೀಟ್ ಕ್ಯೂರ್ ಇದೆಯಾ? ಅಂದರೆ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿಯಲ್ಲಿ ಬಂದಾಗ ನೀವು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿದ್ರಿ, ಪೋಸ್ಟ್ಪೋನ್ ಮಾಡ್ಬೋದು ಅಂತ ಹೇಳಿದ್ರಿ, ಜೊತೆಗೆ 2 weeks ಬಿಫೋರ್ ನಾವು ಬರುತ್ತೆ ಅನ್ನೋದನ್ನ ಗೆಸ್ ಮಾಡಬಹುದು ಅಂತ ಕೂಡ ನೀವು ಹೇಳಿದ್ರಿ, ಕಂಡುಹಿಡಿಬೋದು ಅಂತ ಹೇಳಿದ್ರಿ. ಹಾಗಾದರೆ ಕಂಪ್ಲೀಟ್ ಕ್ಯೂರ್ ಮಾಡೋಕ್ಕೆ ಆಗುತ್ತಾ? ಇದು ಕಂಪ್ಲೀಟ್ ಕ್ಯೂರ್ ಅಂತ ಇದೆಯಾ? ಇಲ್ಲ, ಕಂಪ್ಲೀಟ್ ಕ್ಯೂರ್ ಅಂತ ಏನಿಲ್ಲ. ಬಟ್ ಓಲ್ಡ್ ಸ್ಕೂಲ್ ಅಂದರೆ ಮುಂಚೆಯಿಂದನೂ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಪ್ರೀ ಎಕ್ಲಾಂಪ್ಸಿಯಾ ಪ್ರೆಗ್ನೆನ್ಸಿ ಸ್ಪೆಸಿಫಿಕ್ ಕಂಡೀಷನ್. ನಮ್ಮ ಕೈ ಅದನ್ನು ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ ಅಂತಂದರೆ ಡೆಲಿವರಿ ಈಸ್ ದಿ ಓನ್ಲಿ ಆಪ್ಷನ್. ಸೊ ಡೆಲಿವರಿ ಆದಾಗ ಕಸ ಏನು ಆಚೆ ಬರುತ್ತೋ ಅದಾದಮೇಲೆ ಮೋಸ್ಟ್ ಆಫ್ ದೆಮ್ ಕಂಟ್ರೋಲಿಗೆ ಬರುತ್ತೆ ಅಂತ. ಬಟ್ ಏನು ನಾವು ತಿಳ್ಕೊಬೇಕು ಅಂತಂದರೆ, ಡೆಲಿವರಿ ಆದಮೇಲೆ ಅದು ಎಂಡ್ ಆಗಲ್ಲ. ನೆಕ್ಸ್ಟ್ 6 weeksಲ್ಲೂ ಇದು ಈ ಎಂಡೋಥೀಲಿಯಲ್ ಡಿಸ್ಫಂಕ್ಷನ್ ಸ್ವಲ್ಪ ಕಂಟಿನ್ಯೂ ಆಗುತ್ತೆ, ಯಾಕಂದರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಚೇಂಜಸ್ ಬಾಡಿನಲ್ಲಿ ಉಳ್ಕೊಂಡಿರುತ್ತೆ. ಸೊ ಪೋಸ್ಟ್ ಪಾರ್ಟಮ್ ಪೀರಿಯಡ್ ಅಂತಂದರೆ ಡೆಲಿವರಿ ಆಗಿ 6 weeksಲ್ಲೂ ಪ್ರೀ ಎಕ್ಲಾಂಪ್ಸಿಯಾ ಆಗೋ ಚಾನ್ಸಸ್ ಇರುತ್ತೆ. ಅದು 2 ಥರ, ತುಂಬ ಕಾಂಪ್ಲಿಕೇಟೆಡ್ ಇದೆ. BP ಜಾಸ್ತಿ ಆಗ್ಬೋದು, ಬರೀ ಅಂದರೆ ಮುಂಚೆನೇ BP ಜಾಸ್ತಿ ಇದ್ದಿರ್ಬೋದು, ಪ್ರೀ ಎಕ್ಲಾಂಪ್ಸಿಯಾ ಆಗಿರಲ್ಲ. ಡೆಲಿವರಿ ಆದಮೇಲೆ ಅದಿನ್ನೂ ಜಾಸ್ತಿ ಆಗಿ ಈ ಡಿಸ್ಫಂಕ್ಷನ್ ಏನಂದ್ರೆ ಬ್ಲಡ್ ಫ್ಲೋ ಸರಿ ಅಂದರೆ ಡಿಸ್ಫಂಕ್ಷನ್ ಏನಾಗುತ್ತೋ ಅದು ಕಂಟಿನ್ಯೂ ಆಗಿ ಪೋಸ್ಟ್ ಪಾರ್ಟಮ್ ಪ್ರೀ ಎಕ್ಲಾಂಪ್ಸಿಯಾ ಆಗ್ಬೋದು. ಅದನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಫಿಟ್ಸ್ ಅವಾಗಲೂ ಬರ್ಬೋದು. ಸೊ ಅದರಿಂದ ಅದನ್ನು ಕಂಟ್ರೋಲ್ ಮಾಡಿಲ್ಲ ಅಂದರೆ ಸ್ಟ್ರೋಕ್ ಆಗ್ಬೋದು, ಮಗು ತಿರ್ಗಾ ಇದೆಲ್ಲ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಎಷ್ಟೋ ಜನ ಏನು ಅಂದ್ಕೊಳ್ತಾರೆ ಅಂದರೆ, ಡೆಲಿವರಿ ಆಗೋಯ್ತು, ಇನ್ನು ನನಗೇನು ರಿಸ್ಕ್ ಇರಲ್ಲ. ಸೊ ಅದು ತಪ್ಪು.
ಅದು ಆಮೇಲೆ ಎಷ್ಟೋ ಜನಕ್ಕೆ ಏನೂ ಇರೋದಿಲ್ಲ, ಪ್ರೆಗ್ನೆನ್ಸಿ ಟೈಮಲ್ಲಿ ಅಬ್ಸಲ್ಯೂಟ್ಲಿ ನಾರ್ಮಲ್ ಇರ್ತಾರೆ. ಅಬ್ಸಲ್ಯೂಟ್ಲಿ ನಾರ್ಮಲ್ ಅಂದರೆ ಅವ್ರಿಗೆ ಬಿ ಪಿ ಇರೋದಿಲ್ಲ, ಬೇರೆ ಎಲ್ಲ ಆಟೋ ಇಮ್ಯೂನ್ ಇಶ್ಯೂಸ್ ಎಲ್ಲ ಇರುತ್ತೆ, ಬಟ್ ಅದು ಕಂಡುಕೊಂಡಿರಲ್ಲ. ಡೆಲಿವರಿ ಆದಮೇಲೆ ಆಕ್ಸಿಡೇಟಿವ್ ಸ್ಟ್ರೆಸ್ ಜಾಸ್ತಿ ಆಗಿ ಇನ್ಫ್ಲಮೇಷನ್ ಎಲ್ಲ ಜಾಸ್ತಿ ಆದಾಗ ಈ ಬ್ಲಡ್ ವೆಸಲ್ ಲೈನಿಂಗಲ್ಲಿ ಏನಿರುತ್ತೋ ಅದು ಎಂಡೋಥೆಲಿಯಲ್ ಡಿಸ್ಫಂಕ್ಷನ್ ಆಗಿ ಅವ್ರಿಗೆ ನ್ಯೂ ಆನ್ಸೆಟ್ ಹೈಪರ್ ಟೆನ್ಷನ್ ಆಗ್ಬೋದು, ಅಂತಂದರೆ ಫಸ್ಟ್ ಟೈಮ್ ಬಿ ಪಿ ಕಂಡ್ಕೊಂಡು ಬರ್ಬೋದು. ಅದು ಸರಿಯಾಗಿ ಕಂಟ್ರೋಲ್ ಬರಲಿಲ್ಲ ಅಂತಂದರೆ ತಿರ್ಗಾ ಪ್ರೀ ಎಕ್ಲಾಂಪ್ಸಿಯಾ ಬರ್ಬೋದು. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಡೆಲಿವರಿ ಆದಮೇಲೆ ಬಿ ಪಿ ಮಾನಿಟ್ರಿಂಗ್ ತುಂಬ ತುಂಬ ಇಂಪಾರ್ಟೆಂಟ್. ಎಲ್ಲ ಪ್ರೀ ಎಕ್ಲಾಂಪ್ಸಿಯಾ ಕೇಸಸಲ್ಲೂ ಬಿ ಪಿ ಜಾಸ್ತಿ ಆಗಬೇಕು ಅಂತ ಏನು ಪಾಲಿಸಿ ಇಲ್ಲ, ಬಟ್ ಡೆಫಿನೆಟ್ಲಿ ದ ಚಾನ್ಸಸ್ ದಟ್ ಹೈಪರ್ ಟೆನ್ಷನ್ ಜಾಸ್ತಿ ಇರೋ, ಅಂದರೆ ಬಿ ಪಿ ಜಾಸ್ತಿ ಇರೋರಿಗೆ ಈ ಪ್ರೀ ಎಕ್ಲಾಂಪ್ಸಿಯಾ ಕಂಡ್ಕೊಳ್ಳೋ ಒಂದು ಕಂಟ್ರೋಲಿಗೆ ಬಂದಾಗ, ಅಂದರೆ ಹೈಪರ್ ಟೆನ್ಷನ್ ಕಂಟ್ರೋಲ್ ಮಾಡದೇ ಇದ್ದಾಗ ಪ್ರೀ ಎಕ್ಲಾಂಪ್ಸಿಯಾ ಕಾಣುವಂತಹ ಒಂದು ಸನ್ನಿವೇಶ ಬರೋದು ಕಾಮನ್. ಈಗ ನೀವು ಹೇಳಿದ್ರಿ ಪೋಸ್ಟ್ ಪ್ರೆಗ್ನೆನ್ಸಿ ಅಂದರೆ ಪೋಸ್ಟ್ ಪಾರ್ಟಮ್ ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ ಪ್ರೀ ಎಕ್ಲಾಂಪ್ಸಿಯಾ ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಕಂಟ್ರೋಲ್ ಮಾಡೋದು ಹೇಗೆ ಹಾಗಾದ್ರೆ? ನೀವು ಹೇಳಿದ್ರಿ ಕಂಟ್ರೋಲ್ ಮಾಡಬೇಕು, ಕಂಟ್ರೋಲ್ ಮಾಡಲಿಲ್ಲನೇ ಸಮಸ್ಯೆಗಳಾಗುತ್ತೆ, ಕಂಟ್ರೋಲ್ ಮಾಡೋದು ಹೇಗೆ ಹಾಗಾದ್ರೆ? ಇವಾಗ ದ ಕಾಮನೆಸ್ಟ್ ಡೆಫಿನೇಷನ್ ಪ್ರಕಾರ ಹೈಪರ್ ಟೆನ್ಷನ್ ಅನ್ಕಂಟ್ರೋಲ್ಡ್ ಇದ್ದಾಗ ಅಥವಾ ಸಿವಿಯರ್ ವೆರೈಟಿ ಇದ್ದಾಗ ಪ್ರೀ ಎಕ್ಲಾಂಪ್ಸಿಯಾ ಕಂಡ್ಕೊಂಡು ಬರುತ್ತೆ. ಸೊ ಅದಕ್ಕೆ ಎಷ್ಟೋ ಜನ ನಾವೇನು ಹೇಳ್ತೀವಿ ಅಂತಂದರೆ, ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೇ ನಿಮ್ಮ ಬ್ಲಡ್ ಪ್ರೆಷರ್ಸ್ ಎಲ್ಲ ಚೆಕ್ ಮಾಡಿ, ಎಸ್ಪೆಷಲಿ ಇಫ್ ಯು ಆರ್ ಒಬೀಸ್ ಅಥವಾ ಡಯಾಬಿಟೀಸ್ ಇಂಥ ಸಿಚುವೇಶನ್ಸ್, ಅಥವಾ ಏಜ್. ಇವಾಗ ಎಷ್ಟೋ ಜನ 40+ ಆದಮೇಲೆ ಕನ್ಸೀವ್ ಆಗ್ತಾ ಇದ್ದಾರೆ, IVF ಕನ್ಸೆಪ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಎಷ್ಟೋ ಜನ ಏನು ಅಂದ್ಕೊಳ್ತಾರೆ ಅಂದರೆ IVF ಆಗಿದೆ ಅಂದರೆ ನನಗೆ ಪ್ರೀ ಎಕ್ಲಾಂಪ್ಸಿಯಾ ಆಗುತ್ತೆ. ಅದು ತಪ್ಪು. IVF ಮಾಡೋದು ನಾವು ವಯಸ್ಸಾದವ್ದು ಆದರೆ ನಾವು ಸ್ವಲ್ಪ ಏಜ್ಡ್ ಲೇಡೀಸಲ್ಲಿ ಮಾಡೋದ್ರಿಂದ ಅವ್ರಿಗೆ ಪ್ರೀ ಎಕ್ಲಾಂಪ್ಸಿಯಾ ಬರುತ್ತೆ, IVF ಇಂದ ಪ್ರೀ ಎಕ್ಲಾಂಪ್ಸಿಯಾ ಬರೋದಿಲ್ಲ. ಸೊ ಈ ಥರದ ಸಿಚುವೇಶನ್ ಇರೋದ್ರಿಂದ ನೀವು ಇದನ್ನು ತಡೆಗಟ್ಟಬೇಕು ಅಂದರೆ ನಾವು ಪ್ರೀ ಕನ್ಸೆಪ್ಷನಲ್ ಇವ್ಯಾಲ್ಯೂಯೇಷನ್ ಮಾಡಬೇಕು. ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ನ ಕಂಡಿಡಿದು ಅದನ್ನ ಟ್ರೀಟ್ ಮಾಡಬೇಕು. ಮತ್ತು ಸ್ಕ್ರೀನಿಂಗ್ ಟೆಸ್ಟ್ ಮಾಡಬೇಕು ಫಸ್ಟ್ 3 ತಿಂಗಳಲ್ಲಿ. ಯಾರಿಗೆ ಇದು ಪಾಸಿಟಿವ್ ಬರುತ್ತೋ ಅವ್ರಿಗೆ ಆಸ್ಪಿರಿನ್ ಸ್ಟಾರ್ಟ್ ಮಾಡಬೇಕು. ಬಿ ಪಿ ಚೆಕ್ಸ್ ಮಾಡ್ತಾ ಇರಬೇಕು. ಬಿ ಪಿ ಜಾಸ್ತಿ ಇದ್ದಾಗ ಅದನ್ನು ಕರೆಕ್ಟಾಗಿ ಮೆಡಿಕೇಶನ್ ಕೊಟ್ಟು ಕಂಟ್ರೋಲ್ ಮಾಡಬೇಕು. ಇದು ಎಷ್ಟೋ ಜನಕ್ಕೆ ಬಿ ಪಿ ಸ್ವಲ್ಪ ಏರ್ಪೇರ್ ಆದಾಗ ಯೂರಿನ್ನಲ್ಲಿ ಪ್ರೋಟೀನು ಎಕ್ಸ್ಕ್ರೀಟ್ ಆಗುತ್ತೆ. ಸೊ ಅದರಿಂದನೂ ನಾವು ಕಂಡಿಡ್ಕೋಬೋದು ಇದು ಪ್ರೀ ಎಕ್ಲಾಂಪ್ಸಿಯಾ ಇರುತ್ತೆ ಅಂತ. ಬಟ್ ಪ್ರೋಟೀನ್ ಇರಲೇಬೇಕು ಅಂತ ಇವಾಗ ಡೆಫಿನೇಷನ್ ಪ್ರಕಾರ ಏನಿಲ್ಲ. ಪ್ರೋಟೀನ್ ಇಲ್ಲದೇನೂ ನಿಮಗೆ ಪ್ರೀ ಎಕ್ಲಾಂಪ್ಸಿಯಾ ಕಂಡ್ಕೊಳ್ಬೋದು. ಸೊ ಅಂಥ ಸಿಚುವೇಷನಲ್ಲಿ ನಾವು ಕರೆಕ್ಟ್ ಬಿ ಪಿ ಕಂಟ್ರೋಲ್ ಮಾಡಿದಾಗ, ಪ್ಲಸ್ ಅದರ ಅಸೋಸಿಯೇಟೆಡ್ ರಿಸ್ಕ್ ಫ್ಯಾಕ್ಟರ್ಸ್ನ ಕಂಟ್ರೋಲ್ ಮಾಡಿದಾಗ ನಾವು ಪ್ರೀ ಎಕ್ಲಾಂಪ್ಸಿಯಾನ ಆದಷ್ಟು ಆಗದೇ ಇರೋಂಗೆ ಕಾಪಾಡ್ಬೋದು. ನೀವು ಹೇಳಿದ್ರಿ ಇವಾಗ ಗರ್ಭದಲ್ಲೇ ಮಗು ಇದ್ದಾಗ ಪ್ರೀ ಎಕ್ಲಾಂಪ್ಸಿಯಾ ಕಾಣಿಸ್ಕೊಂಡಾಗ ಸಮಸ್ಯೆಗಳಾಗುತ್ತೆ ಅಂತ. ಅದರಿಂದ ಮಗು ಹುಟ್ಟಿದ ಮೇಲೆ ಏನು ಸಮಸ್ಯೆಗಳಾಗಲ್ವಾ ಹಾಗಾದ್ರೆ? ಇದು ಮಗುವಿಗೆ. ಮಗುವಿಗೆ. ಸೊ ಇವಾಗ ನಾವು ಪ್ರೀ ಎಕ್ಲಾಂಪ್ಸಿಯಾ ಬಂದಾಗ ಅದು ಸಿವಿಯರ್ ಆದಾಗ ನಾವು ಡೆಲಿವರಿನ ಡಿಸೈಡ್ ಮಾಡ್ತೀವಿ. ಆದಷ್ಟು 28 ವಾರ ಕ್ಲೋಸ್, 28 ವಾರ ಅಷ್ಟು ಟೈಮಲ್ಲಿ ನಾವು ಡೆಲಿವರಿಗೆ ಟ್ರೈ ಮಾಡೋಕ್ಕೆ ಹೋಗ್ತೀವಿ. ಯಾಕಂದರೆ ಮಗುನ ತೆಗೆದ್ರೂ ಮಗು ಉಳಿಬೋದು. ಆದರೆ ಮೋಸ್ಟ್ ಆಫ್ ದೀಸ್ ಪೇಷಂಟ್ಸ್ ಯಾರು ಪ್ರೀ ಎಕ್ಲಾಂಪ್ಟಿಕ್ ಮದರ್ಸ್ಗೆ ಹುಟ್ಟುತ್ತೋ ಮಕ್ಕಳು, ಅವೆಲ್ಲ 28ರಿಂದ 34 ವಾರದ ಟೈಮಲ್ಲಿ ಹುಟ್ಟುತ್ತವೆ. ಯಾಕೆ ಅಂತಂದರೆ ಅದಕ್ಕಿಂತ ಜಾಸ್ತಿ ತೊಗೊಂಡು ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ. ಯಾಕಂದರೆ ಅಮ್ಮನಿಗೆ ಫಿಟ್ ಆಗ್ಬೋದು ಅಥವಾ ಬೇರೆ ಕಾಂಪ್ಲಿಕೇಶನ್ಸ್. ಸೊ ಈ ಮಕ್ಕಳನ್ನ ನಾವು ಕರೆಕ್ಟಾಗಿ, ಅಂದರೆ ಅಮ್ಮನಿಗೆ ಸ್ಟೀರಾಯ್ಡ್ಸ್ ಅಂತ ಕೊಡ್ತೀವಿ. ಸ್ಟೀರಾಯ್ಡ್ಸ್ ಅಂತಂದರೆ ಮಗು ಲಂಗ್ ಮೆಚುರಿಟಿಗೆ ಕೆಲವು ಮೆಡಿಕೇಶನ್ಸ್. ಸೊ ಬಿ ಪಿ ಕಂಟ್ರೋಲ್ ಮಾಡಿಕೊಂಡು ಸ್ಟೀರಾಯ್ಡ್ಸ್ ಕೊಟ್ಟು ಕರೆಕ್ಟ್ NICU ಸೆಟಪ್ ಇರಬೇಕು. ನಿಮ್ಮ ನಿಯೋನೆಟಾಲಜಿಸ್ಟ್ ತುಂಬ ಇಂಪಾರ್ಟೆಂಟ್. ಅಂದರೆ ಈ ಥರ ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋ ಒಂದು ಯೂನಿಟ್. ಸೊ NICU ಸಪೋರ್ಟ್ ಇರಬೇಕು, ಬ್ಲಡ್ ಪ್ರಾಡಕ್ಟ್ ಸಪೋರ್ಟ್ ಇರಬೇಕು. ಸೊ ಈ ನಿಯೋನೆಟಾಲಜಿಸ್ಟ್ ಈ ಹೋಲ್ ಟೀಮ್ ಇದ್ದಾಗ ಇಂಥ ಚಿಕ್ಕ ಮಕ್ಕಳನ್ನ ನಾವು ಚೆನ್ನಾಗಿ ಕಾಪಾಡ್ಬೋದು. ಪ್ಲಸ್ ನಾವು ಅದು ಹುಟ್ಟಕ್ಕಿಂತ ಮುಂಚೆ ಎಷ್ಟೋ ಟೆಸ್ಟ್ ಮಾಡ್ತಾ ಇರ್ತೀವಿ. ಅದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ ಈ ಮಗುಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಎಲ್ಲ ಅಫೆಕ್ಟ್ ಆಗ್ತಾ ಇದೆಯಾ ಇಲ್ವಾ ಅಂತ. ಸೊ ಆದಷ್ಟು ನಮಗೆ ತೊಂದರೆ ಆಗದೆ ಇರೋ ಸಿಚುವೇಶನಲ್ಲಿ ನಾವು ತೆಗಿಬೇಕು. ಮಗುಗೂ ತೊಂದರೆ ಆಗಬಾರ್ದು, ಅಮ್ಮನಿಗೂ ತೊಂದರೆ ಆಗಬಾರ್ದು. ಬಟ್ ಕಾಂಪ್ಲಿಕೇಟ್ ಆಗಿಬಿಟ್ರೆ, ಅಂದರೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಕಮ್ಮಿ ಆಗಿ ಮಗು ತುಂಬ ಕುಂದಿದ್ದು ಆ ಥರ ಸಿಚುವೇಶನ್, ಅದ್ರ ಮೇಲೆ ಇನ್ಫೆಕ್ಷನ್ ಏನಾದರೂ ಕಾಂಪ್ಲಿಕೇಟ್ ಆಗಿ ಇವೆಲ್ಲ ಇದ್ದಾಗ ಔಟ್ಕಮ್ಸ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಅದಕ್ಕೆ ಸರ್ವೇಲೆನ್ಸ್ ತುಂಬ ಇಂಪಾರ್ಟೆಂಟ್. ಯಾರಿಗೆ ಬಿ ಪಿ ಇರುತ್ತೋ ಅಥವಾ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತೋ ಅವ್ರಿಗೆ ಮತ್ತೆ ಮತ್ತೆ ನೋಡಿ ಇವೆಲ್ಲ ಫ್ಯಾಕ್ಟರ್ಸ್ನ ಕಂಡುಹಿಡಿದಿದ ತಕ್ಷಣ ನಾವು ಟ್ರೀಟ್ ಮಾಡಬೇಕಾಗತ್ತೆ. ಮಗುನ ಅಲ್ಟ್ರಾಸೌಂಡ್ ಮಾಡಿಕೊಂಡು ಅದಕ್ಕೆ ಗ್ರೋತ್ ಹೆಂಗಿದೆ, ಅದಕ್ಕೆ ಬ್ಲಡ್ ಸಪ್ಲೈ ಹೆಂಗಿದೆ ಅದನ್ನೆಲ್ಲ ನೋಡಿಕೊಂಡು ಕರೆಕ್ಟ್ ಟೈಮಲ್ಲಿ ತೆಗೆದ್ರೆ ಏನೂ ಆಗೋದಿಲ್ಲ. ಬಟ್ ಅದು ಚಿಕ್ಕದಾದ್ರೂ ಹೊರಗಡೆ ಚೆನ್ನಾಗಿ ಬೆಳೆಯುತ್ತೆ. ಬಟ್ ಕರೆಕ್ಟ್ ಟೈಮಿಂಗ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ಓಕೆ, ಇನ್ನು ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನಲ್ಲಿ ಈಗ ಪ್ರೀ ಎಕ್ಲಾಂಪ್ಸಿಯಾಗಿ ಯಾವ ರೀತಿ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳಿದೆ ಮ್ಯಾಮ್? ಇದು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್. ಟ್ರೀಟ್ಮೆಂಟ್ಗಿಂತ ಐ ವುಡ್ ಸೇ
ಈ ಪ್ರೆಡಿಕ್ಟಿವ್ ಟೂಲ್ ಇದೆ. ಇವಾಗ ನಾನೇನು ಹೇಳಿದ್ನೋ ನಾನು PLGF ಅಂತ ಏನು ಟೆಸ್ಟ್ ಇದೆಯೋ ಈ ಟೆಸ್ಟು ಇಲ್ಲಿ ಅವೈಲಬಲ್ ಇದೆ. ಸೊ ಈ ಟೆಸ್ಟನ್ನ ನಾವು 20 ವಾರ ಅಂದರೆ ನಾವು ಫಸ್ಟ್ ಟ್ರೈಮಿಸ್ಟ್ರಲ್ಲೂ ಮಾಡ್ಬೋದು, ಅಂತಂದರೆ ಫಸ್ಟ್ 3 ತಿಂಗಳಲ್ಲೂ ನಾವು ಈ ಟೆಸ್ಟ್ ಬಗ್ಗೆ ಈ ಫಸ್ಟ್ ಸ್ಕ್ರೀನಿಂಗ್ ಮಾಡಿಕೊಂಡು ಕಂಡುಹಿಡ್ಕೋಬೋದು. ಇವಾಗ ಯಾರಿಗಾದ್ರೂ ತೊಂದರೆ ಆಗಿದ್ದರೆ ಮುಂಚೆ ಅವ್ರು ಬಂದು ನಮ್ಮನ್ನ ಕಾಣ್ಬೋದು, ಅಥವಾ ಈ ಟೆಸ್ಟ್ನ ಎಲ್ರಿಗೂ ನಾವು ಮಾಡ್ಬೋದು. ಮುಂದೆ ಅಂದರೆ 20 ವಾರದ ನಂತರನೂ ಈ PLGF POC ಟೆಸ್ಟ್ ಅಂತ ನಾವು ಮಾಡ್ತಾ ಇದ್ದೀವಿ. ಇದು ಇಟ್ಸ್ ಜಸ್ಟ್ ಲೈಕ್ ಅ ಗ್ಲೂಕೋಮೀಟರ್ ಟೆಸ್ಟ್. ಸೊ ನೀವು ಒಂದು ಡ್ರಾಪ್ ಆಫ್ ಬ್ಲಡ್ ತೊಗೊಂಡು ಆ ಕಾರ್ಟ್ರಿಜ್ ಮೇಲೆ ಇಟ್ಟರೆ ಆ ಟೆಸ್ಟು ನಮಗೆ ಒಂದು ವ್ಯಾಲ್ಯೂ ಕೊಡುತ್ತೆ. ಸೊ ಈ ವ್ಯಾಲ್ಯೂ 12ಗಿಂತ ಕಡಿಮೆ ಇದ್ದರೆ ಇವರಿಗೆ ಪ್ರೀ ಎಕ್ಲಾಂಪ್ಸಿಯಾ ಬರೋ ಚಾನ್ಸಸ್ ಜಾಸ್ತಿ ಅಂತ ಗೊತ್ತಾಗುತ್ತೆ. 100ಗಿಂತ ಜಾಸ್ತಿ ಇದ್ದರೆ ಇವ್ರಿಗೆ ತೊಂದರೆ ಬರಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ಸೊ ಈ ಟೆಸ್ಟ್ ಮಾಡೋದ್ರಿಂದ ಸ್ಟೇಬಲ್ ಆಗಿರೋ ಇಂಡಿವಿಜುವಲ್ಸಲ್ಲೂ ಪ್ರೀ ಎಕ್ಲಾಂಪ್ಸಿಯಾ ಬರೋ ಚಾನ್ಸಸ್ ಎಷ್ಟು ಮಟ್ಟಿಗಿದೆ ಅಂತ ತಿಳ್ಕೊಬೋದು. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಆ್ಯಕ್ಚುಲಿ ನಾನು ಇವತ್ತು ತಿಳ್ಕೊಂಡೆ ಪ್ರೀ ಎಕ್ಲಾಂಪ್ಸಿಯಾ ಬಗ್ಗೆ, ಆ್ಯಂಡ್ ವೀಕ್ಷಕರು ತಿಳ್ಕೊಟ್ರು. ಥ್ಯಾಂಕ್ ಯು ಸೋ ಮಚ್. ತುಂಬ ನೀಟಾಗಿ ಡೀಟೇಲ್ಡ್ ಆಗಿ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ವೀಕ್ಷಕರೇ, ನಿಮಗೂ ಕೂಡ ಅಥವಾ ನೀವು ಕೂಡ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ನ ವಿಸಿಟ್ ಮಾಡಬೇಕು ಅನ್ನೋದಾದರೆ ಅಡ್ರೆಸ್ ಈ ರೀತಿ ಆಗಿರುತ್ತೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ 2 ಕಡೆ ಇದೆ, 2 ಬ್ರಾಂಚಸ್ ಇದೆ. ಒಂದು ನಂಬರ್ 7 E ಪಾರ್ಕ್ ರೋಡ್, ಕುಮಾರ ಪಾರ್ಕ್ ಈಸ್ಟ್, ಶೇಷಾದ್ರಿಪುರಂ, ಬೆಂಗಳೂರು. ಮತ್ತೊಂದು ಜಯನಗರಲ್ಲಿದೆ, ಫಸ್ಟ್ ಫ್ಲೋರ್ 14th ಕ್ರಾಸ್ ರೋಡ್, ಜಯನಗರ್ 3rd ಬ್ಲಾಕ್, ನಿಯರ್ ಡಿಕತ್ಲಾನ್ ಶಾಪ್, ಜಯನಗರ್.